ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂತಹ ರಸಮ್ ರೆಸಿಪಿ ಇವತ್ತಿನದು. ಶೀತ ನೆಗಡಿ ಆಗಿದ್ದರಂತೂ ಖಾರವಾದ ಈ ರಸಮಂತೂ ತುಂಬ ಒಳ್ಳೆಯದಾಗ್ತದೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅಷ್ಟೇ ರುಚಿಯಾಗಿದೆ. ಸರಿ, ಹಾಗಾದರೆ ನಾವು ಇದನ್ನು ಹೇಗೆ ಮಾಡೋದೆಂದು ನೋಡುವ. ನಾನಿಲ್ಲಿ 2 ದೊಡ್ಡ ಟೊಮ್ಯಾಟೊ ತೆಗೆದುಕೊಂಡಿದ್ದೇನೆ. ಸಾಧಾರಣ 2 ಗ್ಲಾಸಿನಷ್ಟು ರಸಮ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ, ಸ್ವಲ್ಪ ಒಂದು 1/4 ಲಿಂಬೆ ಗಾತ್ರದ ಅಷ್ಟು ಹುಣಸೆ ಹುಳಿ ಬೇಕಿದ್ದಕ್ಕೆ, ಸ್ವಲ್ಪ ಸಾಕು. ಈಗ ಒಂದು ಬಾಣಲೆಗೆ ನಾನು 1 ಟೀ ಸ್ಪೂನ್ನಷ್ಟು ಕರಿಮೆಣಸು ಹಾಕ್ತಾ ಇದ್ದೇನೆ, ಮತ್ತು 1 ಟೀ ಸ್ಪೂನ್ನಷ್ಟು ಜೀರಿಗೆ. ನಾನು ಒಮ್ಮೆ ಹಾಕಿ ಆಯಿತು, ಹಾಗಾಗಿ ನಾನು ಮೊದಲೊಮ್ಮೆ ಕರಿಮೆಣಸನ್ನು ಟೀ ಸ್ಪೂನಲ್ಲಿ ತೋರಿಸಿದೆ ನಿಮಗೆ. ಈಗ ನೋಡಿ, ನಾನು ಪ್ಯಾನಿಗೆ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ 1-2 ಎಸಳು ಕರಿಬೇವು ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ಜೀರಿಗೆ ಒಳ್ಳೆ ಪರಿಮಳ ಬರುವಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟರೆ, ನಂತರ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಬಲಿಕ್ಕಿದೆ. ನೋಡಿ, ಈಗ ಇದು ತಣ್ಣಗಾಗಿದೆ. ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನಾನು, ತಣ್ಣಗಾಗಿದೆ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ನೋಡಿ, ಇದರ ಜೊತೆ ಒಂದು 6ರಿಂದ 7 ಬೆಳ್ಳುಳ್ಳಿ, ಸಣ್ಣ ಗಾತ್ರದ ಬೆಳ್ಳುಳ್ಳಿ ಆದರೆ ಒಂದು 8 ಹಾಕ್ಕೊಳ್ಬೋದು. ಇದು ಸ್ವಲ್ಪ 2-3 ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಉಂಟು, ಹಾಗಾಗಿ ನಾನೊಂದು 7 ಹಾಕಿದ್ದೇನೆ. ಇದನ್ನು ನೋಡಿ ಈ ರೀತಿ ತರಿಯಾಗಿ ರುಬ್ಬಿ ರೆಡಿ ಮಾಡಿ ಇಡ್ತೇನೆ. ನೋಡಿ, ನಾನೀಗ ಇದನ್ನು ಒಳ್ಳೆ ಟೇಸ್ಟು ಕೊಡೋದು ಈ ರಸಮಿಗೆ ಇದುವೇ. ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿದ್ದೇನೆ ನಾನು. ಕಟ್ ಮಾಡಿ ಈಗ ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಹುಳಿ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಈಗ ನೀರು ಹಾಕದೆ ನಾನಿಲ್ಲಿ ರುಬ್ತಾ ಇದ್ದೇನೆ. ತುಂಬ ತರಿಸಲ್ಲ, ತುಂಬ ಫೈನ್ಸ್ ಅಲ್ಲ, ಆ ರೀತಿ ನಾನು ರುಬ್ಬಿದ್ದೇನೆ. ಈಗ ಪಾತ್ರೆಗೆ ಇದನ್ನು ನಾನೀಗ ಬಿಸಿ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನಾನು ಸಾಧಾರಣ 1-2 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಈಗ ನಾನು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕಿದಷ್ಟೇ. ಇದರಲ್ಲಿ ಸಾಧಾರಣ 2-2.5 ಲೋಟದಷ್ಟು ರಸಮ್ ಆಗ್ತದೆ. ಇದಕ್ಕೆ ನೋಡಿ ಕಲ್ಲುಪ್ಪು ಹಾಕಿದ್ದೇನೆ ನಾನು. ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡುವ. ಟೊಮೆಟೊ ಹಸಿ ವಾಸನೆ ಹೋಗ್ತದೆ ಆಗ. ಅಷ್ಟರವರೆಗೆ ನಾವಿದನ್ನು ಕುದಿಸಬೇಕು. ನೋಡಿ, ಈಗ ಸ್ವಲ್ಪ ಅರಸಿನ, ಒಂದು 1/4 ಟೀ ಸ್ಪೂನ್ನಷ್ಟು ಅರಸಿನ ಹಾಕಿ ಕುದಿಲಿಕ್ಕೆ ಇಡ್ತೇನೆ ನಾನು. ಈಗ ಇದನ್ನು ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಕುದಿ ಬರಲಿ ಒಮ್ಮೆ. ನಾವು ಕರಿಮೆಣಸು ಮತ್ತು ಜೀರಿಗೆಯನ್ನು ಮೊದಲೇ ಹುರಿದಿಟ್ಟಿದ್ದೇವೆ, ಹಾಗಾಗಿ ಅದು ಮೊದಲೇ ಹಾಕುವ ಅಗತ್ಯ ಇಲ್ಲ. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬಂತು ನೋಡಿ. ಈಗ ಇದಕ್ಕೆ ನಾನು ಪುಡಿ ಮಾಡಿಟ್ಟಂತಹ ಕರಿಮೆಣಸು ಮತ್ತು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಟೊಮ್ಯಾಟೊ ಕೆಂಪಗಿದ್ದರೆ ಒಳ್ಳೆ ಟೇಸ್ಟು ಕೂಡ ಇರ್ತದೆ, ಕಲರ್ ಕೂಡ ಚೆನ್ನಾಗಿ ಬರ್ತದೆ. ನೋಡಿ, ಪುಡಿ ಮಾಡಿಟ್ಟ ಬೆಳ್ಳುಳ್ಳಿ, ಕರಿಮೆಣಸು ಮತ್ತು ಜೀರಿಗೆದು ಹಾಕಿದ್ದೇನೆ ನಾನೀಗ. ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬರಿಸಿದರೆ ಸಾಕು. ಕೊತ್ತಂಬರಿ ಸೊಪ್ಪು ಕೊನೆಗೆ. ಇಲ್ಲಿ ರಸಮ್ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಹಾಕುವ ಅಗತ್ಯ ಇಲ್ಲ. ನಾನು 1 ಟೀ ಸ್ಪೂನ್ನಷ್ಟು ಅಥವಾ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಹಾಕಿದ್ದೇನೆ ನಾನು. ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅನ್ನಕ್ಕೆ ಕುಡಿಲಿಕ್ಕೆ ರಸಮ್ ರೆಡಿ ಆಯಿತು. ತಕ್ಷಣ ಮಾಡ್ಬೋದು. ಇದೊಂದು 10 ನಿಮಿಷದಲ್ಲಿ ಆಗುವಂತಹ ಚಳಿಗಾಲದಲ್ಲಿ ಹೇಳಿ ಮಾಡಿಸಿದಂತಹ ರಸಮ್ ಇದು. ಖಂಡಿತ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.